ವಿಡಿಯೋ ಓಪನ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಪ್ರಸ್ತುತ ತೊಂಡಾಪುರ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಸೀಮಾ ಅಂತ ಪುಟ್ಟದಾಗಿರ್ತಕ್ಕಂಥ ವಯಸ್ಸಿನ ಹುಡುಗಿ. ಸೊ ಚಿಕ್ಕದಾಗಿರ್ತಕ್ಕಂಥ ವಯಸ್ಸಿಗೆ ಮದುವೆ ಆಗ್ತಾರಾ ಅಂದ್ಕೊಳ್ಬೋದು. ಇವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ಮದುವೆನೂ ಮಾಡ್ತಾರೆ, ಇವಾಗಲೇ ತಾಳಿ ಕಟ್ಬಿಟ್ಟು ಒಂದು ಮಕ್ಕಳನ್ನು ಕೂಡ ಮಾಡ್ತಾರೆ. ಯಾಕಂದರೆ ಸೀಮಾ ಅಂತ 23ರ ವಯಸ್ಸು, ಗೋಕಾಕ್ ಜಿಲ್ಲೆಯ ತೊಂಡಾಪುರ ಎಂಬ ತಾಲೂಕಿನಲ್ಲಿ ಚಿಕ್ಕ ವಯಸ್ಸಿಗೆ ಬೇಗ ಮದುವೆ ಆಗಬೇಕು ಅಂತ ತಂದೆ ತಾಯಿಯವರ ಒತ್ತಾಯ ಆಗಿದೆ. ಅದು ಯಾಕೆ ಅಂತ ಹೇಳ್ತೀನಿ. ಫಸ್ಟು ಫೋಟೋ ಮತ್ತು ಊರು ಸ್ವಲ್ಪ ಈ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಶಿಕ್ಷಣದಲ್ಲಿ BA ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರಾಶಿ ಮೇಷರಾಶಿ, ತೂಕ ಬಂದುಬಿಟ್ಟು 60 kg. ಸೊ ಸ್ಟೈಲಿಶ್ ಒಂದು ಜೀವನ. ಇನ್ನೂ ಕೂಡ ಜವಾಬ್ದಾರಿ ಏನಿದೆ ಅಂತ ಗೊತ್ತಿಲ್ಲ, ಯಾವ ರೀತಿ ಮುಂದುವರೆದು ಹೋಗಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ. ಬರೀ ಇವರಾಯಿತು ಓದಾಯಿತು ಮನೆ ಆಯಿತು ಅಂತ ಇರತಕ್ಕಂಥ ಹುಡುಗಿಗೆ ಒಬ್ಬ ಹುಡುಗ ಬೇಕಾಗಿರ್ತಾರೆ. ಕಾರಣ ನಂಬರ್ 1 ಬನ್ನಿ ಸ್ನೇಹಿತರೆ. ಕಾಲೇಜು ದಿನಗಳಲ್ಲಿ ಇವರಿಗೆ ಹುಡುಗರ ಕಷ್ಟ ಜಾಸ್ತಿ ಆಗಿರುತ್ತೆ. ಅಂದರೆ ಮದುವೆ ಮಾಡ್ಕೊ, ನನ್ನೆಲ್ಲ ಲವ್ ಮಾಡು, ನಿನ್ನನ್ನು ಓಡಿಸ್ಕೊಂಡು ಹೋಗ್ತೀನಿ, ಈ ರೀತಿ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್ಗಳು ಇವ್ರಿಗೆ ಜಾಸ್ತಿ ಆಗಿದೆ. ತಂದೆ ತಾಯಿಯವರು ತುಂಬ ಮುಗ್ಧರು. ಯಾರಾದರೂ ಏನಾದರೂ ಅಂದರೆ ಅಳ್ಕೊತ ಕುಳಿತುಕೊಳ್ಳುವಂತಹ ಫ್ಯಾಮಿಲಿಯಿಂದ ಬಂದಿರತಕ್ಕಂಥವ್ರು ಇವರು. ಸೊ ಇಂಥ ಕಷ್ಟಗಳು ಬರಬಾರ್ದು ಅಂತಲೇ ಏನು ಯೋಚನೆ ಮಾಡಿದ್ದಾರೆ ಅಂದರೆ, ಇದರ ಕಾಲಾಗೆ ಇವರ ಮನೆಯಲ್ಲಿ ಇವರ ಜೊತೆಗೆ ಜಗಳ ಆಡೋದು ಅಂತ ಮಾಡಿಕೊಂಡು ಇವರು ಜಗಳ ಗಂಟೆ ಆಗಿದ್ದಾಳೆ ಈ ಒಂದು ಹುಡುಗಿ. ಸೊ ಅರ್ಧಕ್ಕೆ ಇವಾಗ ಆ ಒಂದು ಕೆಲಸನ ಬಿಟ್ಬಿಟ್ಟು, ಕಾಲೇಜನ್ನು ಬಿಟ್ಬಿಟ್ಟು ಮನೇಲಿ ಇದ್ದರೆ ನನ್ನ ಶಿಕ್ಷಣ ಅರ್ಧಂಬರ್ಧ ಆಗುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ತಂದೆಯವರು ಒಂದು ಐಡಿಯಾ ಕೊಟ್ಟಿರ್ತಾರೆ. ನೋಡು, ಮದುವೆ ಅನ್ನೋದು ತುಂಬ ಒಳ್ಳೆಯದು. ಸೊ ಒಂದು ಹುಡುಗನ ಹುಡುಕಾಟ ಮಾಡಿ ಎಂಗೇಜ್ಮೆಂಟ್ ಮಾಡೋಣ, ಎಂಗೇಜ್ಮೆಂಟ್ ಮಾಡಿ ನಂತರ ನಾನು ಓದ್ತೀನಿ ಕಾಲೇಜ್ಗೆ ಅಂತ ಅವರ ಸಪೋರ್ಟಿವ್ ತೊಗೊಂಡು ಖುಷಿಂದು ಪ್ರಸ್ತುತ ಕಾಲೇಜ್ಗೆ ಜೊತೆಗೆ ಓಡಾಡೋದಕ್ಕೆ ಅಂತ ಅವ್ರ ಜೊತೆನೇ ಹೋಗು ಅಂತ ಹೇಳಿರ್ತಾರೆ. ಅದೇ ರೀತಿ ಒಂದು ಹುಡುಗಿನೂ ಕೂಡ ಒಪ್ಕೊಂಡು ಇವಾಗ ಒಳ್ಳೆಯ ಇವರಿಗೆ ಧೈರ್ಯ ತುಂಬುವಂತಹ ಒಬ್ಬ ಶಕ್ತಿಶಾಲಿಯಾಗಿರ್ತಕ್ಕಂಥ ಹುಡುಗ ಬೇಕು ಅಂತ ಮಾಹಿತಿ ಕಳಿಸಿದ್ದಾರೆ. ನೋಡಿ, ಇದು ಮ್ಯಾಟ್ರು. ಸೊ ಅರ್ಥ ಆಯ್ತಾ ಯಾಕೆ ಕಳಿಸಿದ್ದಾರೆ ಏನು ಕತೆ ಅಂತ. ತುಂಬಾ ಚೆನ್ನಾಗಿದ್ದಾರೆ ಹುಡುಗಿ ನೋಡೋದಕ್ಕೆ, ಚಿಕ್ಕ ವಯಸ್ಸು ಆ್ಯಂಡ್ ಒಳ್ಳೆಯ ಒಂದು ಸಂಬಂಧ ಬೆಳೆಸಬೇಕು ಅಂತ ಆಸೆ ಪಡ್ತಿದ್ದಾರೆ. ಜೊತೆಗೆ ಅವರ ಜೊತೆ ಸಂಬಂಧನ ಬೆಳೆಸಿ ಪುನಃ ಅವರನ್ನೇ ಮದುವೆ ಆಗಬೇಕು ಅಂತ ಬಯಕೆಯನ್ನು ಪಡ್ಕೊಂಡಿರ್ತಕ್ಕಂಥ ಈ ಒಂದು ಹುಡುಗಿಗೆ ಕೆಲವೊಂದಿಷ್ಟು ಆಸೆಗಳು ಇವೆ. ಆಸೆ ನಂಬರ್ 1, ಒಂದು ಕಾರನ್ನು ಪರ್ಚೇಸಿಂಗ್ ಮಾಡಬೇಕು. ಇವರ ಒಂದು ಕಾಲೇಜಲ್ಲಿ ಒಬ್ಬ ಪ್ರಿನ್ಸಿಪಲ್ ಸರ್ ಇರ್ತಾರೆ, ಅವರ ಹೆಸರು ಬಂದ್ಬಿಟ್ಟು ರಾಘವ್ ದೇಶಪಾಂಡೆ ಸರ್ ಅಂತ. ಅವ್ರ ಹತ್ರ ಈ ರೀತಿ ಒಂದು ನ್ಯಾನೋ ಕಾರ್ ಇದೆ. ಈ ಒಂದು ಕಲರಲ್ಲಿ ಏನು ನೋಡ್ತಿದ್ದೀರಾ, 2010 ಮಾಡೆಲ್ ನ್ಯಾನೋ ಕಾರು. ಪ್ರಸ್ತುತ ಆ ಒಂದು ಪ್ರಿನ್ಸಿಪಲ್ ಕಾಲೇಜಿಗೆ ತೆಗೆದುಕೊಂಡು ಬರೋದು ಹೋಗೋದು ಅಂತ ಮಾಡ್ತಾರೆ. ಇದರ ಮಧ್ಯೆ 2 ಸಲ ಇದರಲ್ಲಿ ಈ ಒಂದು ಹುಡುಗಿ ಸುತ್ತಾಡಿದ್ದಾಳೆ. ಬಾ ಅಮ್ಮ, ಎಲ್ಲಿಗೆ ಹೋಗ್ತಿದ್ಯಾ, ಬಿಟ್ಬಿಟ್ಟು ಬರ್ತೀನಿ, ಕಾಲೇಜ್ಗೆ ಹೋಗ್ತಿದ್ಯಾ, ಬಾ ಡ್ರಾಪ್ ಮಾಡ್ತೀನಿ, ಹೀಗೆ ಇದರ ಮಧ್ಯೆ 2 ಸಲ ಇವ್ರಿಗೆ ಕಾರಲ್ಲಿ ಕರ್ಕೊಂಡು ಹೋಗಿರ್ತಕ್ಕಂಥ ಪ್ರಿನ್ಸಿಪಲ್ಲು ಪ್ರಸ್ತುತ ಇವ್ರಿಗೆ ಹೀಗೆ ಈ ಒಂದು ಕಾರು ಚೆನ್ನಾಗಿದೆ, ನಾನು ಈ ರೀತಿ ತೆಗೆದುಕೊಂಡೆ, ತುಂಬ ಕಡಿಮೆ ರೇಟ್ಗೆ ಸಿಕ್ತು, ಇದೆಲ್ಲ ಕೂಡ ಮ್ಯಾಟ್ರ್ ಆಗಿದೆ ಅಲ್ಲಿ. ಆವಾಗಲೇ ಇವರ ಒಂದು ಡ್ರೀಮು ಕೂಡ ಅಲ್ಲೇ ಫಾರ್ಮ್ನ ಫಿಲಪ್ ಮಾಡಿಕೊಂಡು ನಾನು ಕೂಡ ಈ ರೀತಿ ಕಾರುಗಳನ್ನ ತೆಗೆದುಕೊಡ್ಬೇಕು, ಅದು ನನ್ನನ್ನು ಮದುವೆ ಆಗುವಂಥ ಹುಡುಗನ ಕೈಯಲ್ಲಿ ತಗೋಬೇಕು ಅಂತ ಯೋಚನೆ ಮಾಡಿರ್ತಕ್ಕಂಥ ಹುಡುಗಿಯವರು. ಸೊ ಪ್ರಸ್ತುತ ಇದನ್ನು ನೀವು ತಗೋಬೇಕು. ಹುಡುಗ ಬಂದ್ಬಿಟ್ಟು ಶಕ್ತಿಶಾಲಿಯಾಗಿರಬೇಕು, ತುಂಬ ಧೈರ್ಯ ಇರಬೇಕು ಆ್ಯಂಡ್ ಮೆನಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ನನಗೆ ಓದೋದನ್ನು ಅರ್ಧಕ್ಕೆ ನಿಲ್ಲಿಸಬಾರ್ದು, ನಾನು ಓದಿ ಏನಾದ್ರು ಮಾಡೇ ಮಾಡ್ತೀನಿ, ಅದಂತೂ ಕಟ್ಟಿಟ್ಟ ಬುತ್ತಿ. ಪ್ರಸ್ತುತ ನನಗೆ ಏನೂ ಕೂಡ ಕಡಿಮೆ ಮಾಡಬೇಡಿ, ನನ್ನ ಸಪೋರ್ಟಿವ್ ಆಗಿ ಅಷ್ಟೇ ಇರಿ, ಬಟ್ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಅವರ ಒಂದು ಕನಸಿನ ಕಾರು. ಇಟ್ಟೇ ಮ್ಯಾಟ್ರು, ಮತ್ತೇನೇನಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈ ಒಂದು ಕಾರಿನ ಒಳಗಡೆ ಹೆಂಗಿದೆ, ಇದೇ ರೀತಿ ಇರ್ಬೋದಾ ಅಥವಾ ಬೇರೆ ಕಾರಿನ ಥರ ಡಿಫ್ರೆನ್ಸ್ ಇದೆಯಾ ಅಂತ ಕೇಳ್ತಿದ್ರು. ಸೊ ತೋರಿಸ್ತಿದ್ದೀನಿ ನೋಡಿ, ಬೇರೆ ಥರ ಇದೆ, ಬಟ್ ಅದನ್ನು ನೋಡ್ಕೊಳ್ತಾ ಇರಿ. ಹಾಗೆ ನಾನು ನಿಮ್ಮ ಮಾಹಿತಿಗಳನ್ನು Sri9591@gmail.comಗೆ ಕಳಿಸಿಕೊಡಬೇಕು, ಅವರಿಗೆ ಹೋಗುತ್ತೆ ಅದು. ಸೊ ಪ್ರಸ್ತುತ ಇಲ್ಲಿ ಒಂದು ಗ್ರೂಪ್ ಇದೆ, ನೀವು ಡೈರೆಕ್ಟಾಗಿ ಜಾಯ್ನ್ ಆಗ್ತೀನಿ ಅಂತಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಕೊಟ್ಟಿದ್ದೇನೆ, ಅಲ್ಲಿಗೆ ಜಾಯ್ನ್ ಆಗಿ ಹಲವಾರು ಪ್ರೊಫೈಲ್ಗಳು ಬರ್ತವೆ. ಅದರಲ್ಲಿ ನಿಮ್ಮ ಊರಿನ ಹತ್ತಿರ ಇರೋರಿದ್ದರೆ ಕಾಲ್ ಮಾಡಿ ಮಾತಾಡ್ಬೋದು. ಆ್ಯಂಡ್ ಈ ಒಂದು ಕಾರಿನ ಒಳಗಿರತಕ್ಕಂಥ ಸಿಸ್ಟಮು, ಸ್ಟೇರಿಂಗ್ ಸಿಸ್ಟಮ್ ನೋಡ್ಕೊಳ್ಳಿ, ಫುಲ್ಲು ಬ್ಲ್ಯಾಕ್ ಕಲರಲ್ಲಿರುತ್ತೆ. ಇದನ್ನು ಕಲರ್ ಮಾಡೋಕ್ಕೆ ಬರಲ್ಲ, ಬಟ್ ಕಲರ್ ಡಿಸೈನ್ ಆಗಿರ್ತಕ್ಕಂಥ ಸ್ಟೇರಿಂಗ್ ಕವರ್ ತೊಗೊಳ್ಬೋದು. ವಿತ್ 2 ಸೀಟು ಇಲ್ಲಿದೆ, ಬ್ಯಾಕ್ ಸೈಡಲ್ಲಿ ಮೇ ಬಿ 3 ಸೀಟ್ ಇರ್ಬೋದು. ಒಟ್ಟಿನಲ್ಲಿ 5 or 4 ಸೀಟ್ಸ್ ಅವೈಲಬಿಲಿಟಿ ಇರ್ತಕ್ಕಂಥದ್ದು ಈ ಒಂದು ಲಕ್ಸುರಿಯಸ್ ಟಾಟಾ ವೇನೋ ಕಾರು. ಪ್ರಾಬಬ್ಲಿ ಬಂದುಬಿಟ್ಟು AC ಲೈಟಲ್ಲಿ AC ಇರುತ್ತೆ.
ಏರ್ ಬ್ಯಾಗ್ ಅಷ್ಟೊಂದು ಹೈಜೆನಿಕ್ ಆಗಿರಲ್ಲ, ನಾರ್ಮಲಾಗಿ ಏರ್ ಬ್ಯಾಗ್ ಕೂಡ ಇರುತ್ತೆ. ಕಲರಲ್ಲಿ ಯೆಲ್ಲೋ ವೈಟ್ ಈ ರೀತಿ ಎಕ್ಸ್ಪೆನ್ಸಿವ್ ಆಗಿರ್ತಕ್ಕಂಥ ಮಾಡಲಲ್ಲಿ ಸಿಗುತ್ತೆ. ಸೊ ಇದರ ಮಾಹಿತಿ ಈ ರೀತಿ ಇದೆ. ಆ್ಯಂಡ್ ನಾನು ಹೇಳಿದ ರೀತಿಯಲ್ಲಿ ಅವರ ಮಾಹಿತಿ ಹೆಂಗೆ ಯಾವ ರೀತಿ ಪ್ರಾಬ್ಲಮ್ಲಿದ್ದಾರೆ ಅದನ್ನು ಕೂಡ ತಿಳಿಸಿದ್ದೇನೆ ನಿಮಗೆ. ಇವಾಗ ನಿಮ್ಮ ಒಂದು ಅಭಿಪ್ರಾಯವನ್ನು ನೀವು ತಿಳಿಸಿ ಅವ್ರಿಗೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.